ಶ್ರೀಶಾತ್ ಪ್ರಾಪ್ತ ಸುವಿಜ್ಞಾನಂ ಶ್ರೀಶೈಕನಿರತಂ ಸದಾ ಪ್ರಸನ್ನ ವೆಂಕಟಾರ್ಯೋ ಮೇ ಭೂಯಾತ್ ಸರ್ವಾರ್ಥಸಿದ್ಧಯೇ. ಹಿಂದಿನ ಧ್ವನಿಮುದ್ರಿಕೆಗಳಲ್ಲಿ ಪ್ರಸನ್ನ ವೆಂಕಟದಾಸರ ಚರಿತ್ರೆ ಹಾಗೂ ಮಹಿಮೆಗಳನ್ನು ಮೆಲುಕು ಹಾಕಿದ್ದೇವೆ. ಅವರ ಒಂದು ಪದ್ಯದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಒಬ್ಬ ಲಿಪಿಕಾರ ಬಂದು ಅವರನ್ನು ದರ್ಪದಿಂದ ಮಾತನಾಡಿಸಿದಾಗ ಅವನ ದರ್ಪವನ್ನು ಇಳಿಸಲಿಕ್ಕಾಗಿ ಒಂದು ಪ್ರಾಸಬದ್ಧವಾದಂತಹ ಪದ್ಯ ಬರೆದಿರುವ ಪ್ರಸಂಗವನ್ನು ನಾವು ಕೇಳಿದ್ದೇವೆ. ಆ ಪದ್ಯದ ಅರ್ಥವನ್ನು ಮೆಲುಕು ಹಾಕೋಣ. ಎಂಥ ಶ್ರೀಮಂತಾನಂತನೇ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತನೇ. ಭಗವಂತ ಅನಂತ ಮತ್ತು ಶ್ರೀಮಂತ ಅಂದರೆ ಗುಣಪರಿಪೂರ್ಣ ಅಂತ ಅರ್ಥ. ಶ್ರೀಕಾಂತೆಯ ಕಾಂತ, ಶ್ರೀಕಾಂತೆಯ ಅಂದರೆ ಶ್ರೀದೇವಿಯ ಕಾಂತನಾದಂತಹ ಲಕ್ಷ್ಮೀ ಒಡೆಯನಾದಂತಹ ಭಗವಂತ. ಇದನ್ನು ಆಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲನೆಯ ಶ್ಲೋಕದಲ್ಲಿಯೇ ತಿಳಿಸಿದ್ದಾರೆ. ನಾರಾಯಣಂ ಗುಣೈಹಿ ಸರ್ವೈಹಿ ಉದೀರ್ಣಂ, ಗುಣಪರಿಪೂರ್ಣನಾದಂತಹ ಭಗವಂತ. ಅನೇಕ ಕಡೆಗೆ ಇದರ ಉಲ್ಲೇಖ ಇದೆ. ಹೀಗೆ ಮುಂದೆ 5 ಪದ್ಯಗಳಲ್ಲಿ ಭಗವಂತನ ಅನೇಕ ಗುಣಗಳನ್ನು ವರ್ಣನೆ ಮಾಡ್ತಾರೆ ದಾಸರು. ಮೊದಲನೆಯ ಪದ್ಯ ಈ ರೀತಿಯಾಗಿ ಇದೆ. ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮ ಶಚಿಮನು ರಮ್ಮ ಸ್ಮರಮ್ಮಗ ಅಮ್ಮರ ಸಮೂಹ ನಿಮ್ಮನು ಗಮ್ಯರು ನಮ್ಮೋ ನಮ್ಮೋ ಪರಮ್ಮ ಮಹಿಮ್ಮ. ಬೊಮ್ಮನು ಹೆಮ್ಮಗ ಅಂದರೆ ಬ್ರಹ್ಮದೇವರೇ ಭಗವಂತನ ಹಿರಿಯ ಮಗ. ಮೊಮ್ಮ ಮೃಡ ರುದ್ರದೇವರೇ ಮೊಮ್ಮಗ. ಮರಿಮಮ್ಮ ಶಚಿ ಮನೋರಮ್ಮ, ಮರಿಮೊಮ್ಮಗನು ಶಚಿಯ ಪತಿಯಾದಂತಹ ಇಂದ್ರ. ಸ್ಮರಮ್ಮಗ, ಸ್ಮರ ಅಂದರೆ ಮನ್ಮಥ ಅಂತ ಅರ್ಥ, ಅಂದರೆ ಕಾಮ, ಕಾಮನೇ ಮತ್ತೊಬ್ಬ ಮಗ. ಇಂತಹ ಅಮ್ಮರ ಸಮೂಹ, ಅಮರರಾದಂತಹ ದೇವತೆಗಳ ಸಮೂಹದಿಂದ ನಿಮ್ಮನುಗಮ್ಯರು ಅಂದರೆ ಅಂತಹ ಸಮೂಹದಿಂದ ಯಾವ ಭಗವಂತ ಅನುಗಮ್ಯನೋ ಅಂದರೆ ಸೇವಿಸಲ್ಪಡುತ್ತಿರುವವನೋ ಅಂತಹ ಪರಮ ಮಹಿಮನಾದಂತಹ ನಾರಾಯಣನಿಗೆ ನಮ್ಮೋ ನಮ್ಮೋ ನಮೋ ನಮಃ ಅಂತ ಈ ಒಂದು ಪದ್ಯದ ಅರ್ಥ. ಇಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿದ್ದಾರೆ. ಇದು ಅನೇಕ ಕಡೆಗಳಲ್ಲಿ ವ್ಯಾಸ ಸಾಹಿತ್ಯದಲ್ಲಿಯೂ ಇದು ಪ್ರಸಿದ್ಧವಾಗಿ ತಿಳಿದು ಬರ್ತದೆ. ಸರ್ವೋತ್ತಮೋ ವಿಷ್ಣುರಥೋ ರಮಾಚ ಬ್ರಹ್ಮಾಚ ವಾಯುಶ್ಚ ತದೀಯ ಪತ್ನೌ ಅನ್ನೇ ಚ ದೇವಾ ಸತತಂ ಪ್ರಸನ್ನಾಹ ಹರೌ ಸುಭಕ್ತಿಂ ಮೈ ಸಂದಿಶಂತು ಎಂಬುದಾಗಿ ನಾವು ಅನೇಕ ಕಡೆಗಳಿಗೆ ಕೇಳುತ್ತೇವೆ. ಭಗವಂತ ಎಲ್ಲ ದೇವತೆಗಳಿಗೂ ಒಡೆಯ, ಅವನೇ ಸರ್ವೋತ್ತಮ ಅನ್ನುವ ಯುಕ್ತಿಯನ್ನು ಈ 1ನೆಯ ಪದ್ಯದಲ್ಲಿ ದಾಸರು ತಿಳಿಸಿದ್ದಾರೆ. 2ನೆಯ ಪದ್ಯ ಪನ್ನಗಾಪನ್ನ ಶಯನ್ನಕೆ ಬೆನ್ನೀವ ಪನ್ನಗಾಶನ್ನ ವಾಹನ್ನ ರತುನ್ನ ಭವನ್ನ ಸುಖೋನ್ನತರನ್ನಾಗರ ನಿಜ ನಿನ್ನಿದಿರಿನ್ನಾರೆನ್ನೊಡೆಯನ್ನೇ. ಪನ್ನಗಾಪನ್ನ ಅಂದರೆ ಪನ್ನಗರ ಆಪನ್ನ, ಪನ್ನಗ ಅಂತಂದರೆ ಹಾವುಗಳು, ಸರ್ಪಗಳು. ಅವುಗಳ ಆಪನ್ನ ರಾಜ ಅಂತ ಅರ್ಥ, ಅಂದರೆ ಶೇಷದೇವರು. ಪನ್ನಗಾಪನ್ನರಾದಂತಹ ಶೇಷದೇವರನ್ನೇ ಶಯನ್ನಕ್ಕೆ ಬೆನ್ನೀವ, ಅವರನ್ನೇ ತನ್ನ ಹಾಸಿಗೆಯನ್ನು ಮಾಡಿಕೊಂಡು ಮಲಗಿಕೊಂಡಿರುವಂತಹ ಅನಂತಶಯನನಾದಂತಹ ಭಗವಂತ. ಪನ್ನಗಾಶನ್ನ ವಾಹನ್ನ, ಪನ್ನಗ ಅಂತಂದರೆ ಸರ್ಪ, ಅಶನ ಅಂದರೆ ಆಹಾರ ಅಂತ ಅರ್ಥ. ಸರ್ಪಗಳನ್ನು ಆಹಾರವಾಗಿ ಮಾಡಿಕೊಂಡಿರುವಂತಹ ಗರುಡದೇವರು, ಆ ಗರುಡದೇವರನ್ನೇ ವಾಹನನಾಗಿ ಇಟ್ಟುಕೊಂಡಿರುವಂತಹ ಗರುಡ ವಾಹನನಾದ ಭಗವಂತ. ರತುನ್ನ ಭವನ್ನ, ರತುನ್ನ ಅಂದರೆ ರತ್ನದಂತೆ ಇರುವಂತಹ ಆಗಮ ಶಾಸ್ತ್ರಗಳು ವೇದಗಳು ಅಂತ ಅರ್ಥ. ಅವುಗಳಿಂದ ಭವನ್ನ ಸರಿಯಾಗಿ ತಿಳಿಯಲ್ಪಡುವಂತಹ ಭಗವಂತ ರತುನ್ನ ಭವನ್ನ. ಇದನ್ನು ಬ್ರಹ್ಮಸೂತ್ರದಲ್ಲಿಯೂ ಕೂಡ ತಿಳಿಸ್ತಾರೆ. ಶಾಸ್ತ್ರಯೋನಿತ್ವಾತ್ ಓಂ, ಶಾಸ್ತ್ರೈಕ ಸಮಧಿಗಮ್ಯನಾದಂತಹ ಭಗವಂತ, ಎಲ್ಲ ಆಗಮಗಳಿಂದ ಮಾತ್ರ ತಿಳಿದು ಬರುವಂತಹ ಭಗವಂತ ಅವನು ರತುನ್ನ ಭವನ್ನ. ಸುಖೋನ್ನತ ಉನ್ನತವಾದಂತಹ ಸುಖದ ರನ್ನಾಗರ, ರನ್ನಾಗರ ಅಂದರೆ ರತ್ನಾಕರ ಅನ್ನುವ ಶಬ್ದದ ತದ್ಭವ, ಸಮುದ್ರ ಅಂತ ಅರ್ಥ. ಉನ್ನತವಾದ ಸುಖದ ಸಮುದ್ರದಂತೆ ಇರುವಂತಹ ಭಗವಂತ ಸುಖೋನ್ನತ ರನ್ನಾಗರ. ಶ್ರೀಮದಾಚಾರ್ಯರು ಮಾಯಾವಾದ ಖಂಡನದ 1ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಸುಖ ಶಕ್ತಿ ಪಯೋನಿಧಿ, ಸುಖ ಮತ್ತು ಶಕ್ತಿಗಳ ಪಯೋನಿಧಿ ಸಮುದ್ರದಂತೆ ಇರುವ
ಅದರದ್ದೇ ಅನುವಾದವನ್ನು ದಾಸರು ಮಾಡಿದ್ದಾರೆ. ಇಂತಹ ಭಗವಂತ ಒಡೆಯನೇ ಅಂತ ಸಂಬೋಧನೆ ಮಾಡ್ತಾರೆ ದಾಸರು. ಇಂತಹ ಒಡೆಯನೇ ನಿಜ ನಿನ್ನಿದಿರು ಇನ್ನಾರು ಇರಲಿಕ್ಕೆ ಸಾಧ್ಯ. ನಿಜ ನಿನ್ನಿದಿರು ಇನ್ನಾರೆನ್ನೊಡೆಯನ್ನೇ. ನಿನ್ನ ಮುಂದೆ ನಿಲ್ಲುವಂತಹ ಮತ್ತೊಬ್ಬ ವ್ಯಕ್ತಿ ಯಾರು? ಬ್ರಹ್ಮದೇವರು ನಿನ್ನ ಮಗ, ಕಾಮ ನಿನ್ನ ಮಗ, ರುದ್ರದೇವರು ಮೊಮ್ಮಗ ಮತ್ತು ಇಂದ್ರದೇವರು ಮರಿಮೊಮ್ಮಗ, ಇಡಿಯಾದ ಅಮ್ಮರ ಸಮೂಹ ನಿನ್ನ ಸೇವಕರು, ಗರುಡ ನಿನ್ನ ವಾಹನ, ಶೇಷದೇವರು ನಿನ್ನ ಶಯನ. ಇಂತಹ ಎಲ್ಲ ದೇವತೆಗಳು ನಿನ್ನ ಸೇವಕರಾಗಿ ಇರುವಾಗ ಮತ್ತೊಬ್ಬರು ಒಡೆಯರಂತೆ ಯಾರಿರಲಿಕ್ಕೆ ಸಾಧ್ಯ? ನೀನೇ ಸರ್ವೋತ್ತಮ ಅನ್ನುವ ತತ್ವವನ್ನು ಇಲ್ಲಿ ತಿಳಿಸ್ತಾರೆ. ನಹರೇ ಪರಮೋ ನಹರೇ ಸದೃಶಃ. ಆ ದ್ವಾದಶ ಸ್ತೋತ್ರದ ಅರ್ಥವೇ ಇಲ್ಲಿ ವ್ಯಕ್ತವಾಗಿದೆ. ಮೂರನೆಯ ಪದ್ಯ ಬಲ್ಲ ಕೈವಲ್ಯಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಕ್ಷುಲ್ಲರ ದಲ್ಲಣ ನಲ್ಲವೆ ಹುಲ್ಲಲು ಗಲ್ಲಳ ವಲ್ಲ ನೀನಿಲ್ಲದೆ ಸಲ್ಲದು ಸೊಲ್ಲದು ನಿಲ್ಲದಿದೆಲ್ಲ. ಬಲ್ಲ ಕೈವಲ್ಯಜ್ಞರ ವಲ್ಲಭ, ಬಲ್ಲರಾದ ಪಂಡಿತರಾದ ಕೈವಲ್ಯಜ್ಞರ ಅಂದರೆ ಕೈವಲ್ಯ ಅಂದರೆ ಮೋಕ್ಷ ಅಂತ ಅರ್ಥ. ಮೋಕ್ಷ ಜ್ಞಾನವನ್ನು ಪಡೆದಿರುವಂತಹ ದೇವತೆಗಳ ಅಥವಾ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಿಯನಾದಂತಹ ಭಗವಂತ. ಸುಲ್ಲಭ, ಅವರಿಗೆ ಸುಲಭವಾಗಿ ಬೇಗನೆ ಲಭಿಸುವಂತಹ ಭಗವಂತ, ಅಪರೋಕ್ಷ ಜ್ಞಾನಿಗಳಿಗೆ ಲಭಿಸುವಂತಹ ಭಗವಂತ. ಬಲ್ಲಿದ ಕ್ಷುಲ್ಲರ ದಲ್ಲಣ ನಲ್ಲವೆ, ಬಲ್ಲಿದ ಬಲಿಷ್ಠರಾದಂತಹ ರಾಕ್ಷಸರಿಗೆ ದಲ್ಲಣನಂತೆ ಇರುವಂತಹ, ಅಂಜಿಕೆಯನ್ನು ತರಿಸುವಂತಹ, ಅಂತಕನಾಗಿ ಇರುವಂತಹ ಭಗವಂತ. ಜ್ಞಾನಿಗಳಿಗೆ ಲಭ್ಯನಾದ, ಕ್ಷುಲ್ಲರಿಗೆ ಅಂತಕನಾದ ಭಗವಂತ. ಜ್ಞಾನಿ ಪ್ರಿಯತಮೋ ತೋಮೆ ತಂ ವಿದ್ವಾನ್ ಏವಚಾಮೃತಃ ಅನ್ನುವ ಅನುವ್ಯಾಖ್ಯಾನದ ಮಾತು ಇಲ್ಲಿ ವ್ಯಕ್ತವಾಗ್ತದೆ. ಹುಲ್ಲಲು ಗಲ್ಲಳ ವಲ್ಲ ನೀನಿಲ್ಲದೆ, ಹುಲ್ಲು ಅಲುಗಲು ಅಳವಲ್ಲ ನೀನಿಲ್ಲದೆ. ನೀನು ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲಗಾಡುವುದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಉಪನಿಷತ್ತಿನ ಮಾತಿನ ಅರ್ಥವೇ ಇಲ್ಲಿ ದಾಸರು ಸುಂದರವಾಗಿ ಹುಲ್ಲಲು ಗಲ್ಲಳವಲ್ಲ ನೀನಿಲ್ಲದೆ ಅಂತ ತಿಳಿಸಿದ್ದಾರೆ. ಇಂತಹ ನೀನಿಲ್ಲದೆ ಸಲ್ಲದು ಸೊಲ್ಲದು ನಿಲ್ಲದಿದೆಲ್ಲ. ಜಗತಃ ಪ್ರತಿಷ್ಠಾಂ, ಜಗತ್ತಿನ ಆಧಾರನಾದಂತಹ ಭಗವಂತನೇ ಇಲ್ಲ ಅಂದ ಮೇಲೆ ಜಗತ್ತಿನ ವ್ಯವಹಾರ ಸಾಧ್ಯವೇ ಇಲ್ಲ. ನಾವು ಸಲ್ಲುವುದಿಲ್ಲ, ನಾವು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ, ನಾವು ಈ ಜಗತ್ತಿನಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸರ್ವಾಧಾರನಾದಂತಹ ಭಗವಂತ, ಅವನಿಗೆ ನಮೋ ನಮಃ ಅಂತ ತಿಳಿದುಕೊಳ್ಳಬೇಕು. ನಾಲ್ಕನೆಯ ನುಡಿ ಅಂಗಕ್ಕೆ ಹೆಂಗಳ ಲಿಂಗನಾಂತಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದುಂಗುಟ ಸಂಗದ ಗಂಗೆ ಜಗಂಗಳ ಗಂಗಳ ಹಿಂಗಿಪಳು ರಂಗ. ಅಂಗಕ್ಕೆ ಹೆಂಗಳ ಆಲಿಂಗನ ಅಂದರೆ ಭಗವಂತನ ಅಂಗಗಳ ವರ್ಣನೆಯನ್ನು ಮಾಡುತ್ತಾರೆ. ಭಗವಂತನ ಎದೆಯ ಮೇಲೆ ಶ್ರೀದೇವಿ ಮತ್ತು ಭೂದೇವಿ ಹೆಂಗಳ ಆಲಿಂಗನ, ಅವರ ಆಲಿಂಗನ. ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ. ಯಾವ ನಿನ್ನ ಕಣ್ಣುಗಳು ಅಂದರೆ ಮಂಗಳ ಅಪಾಂಗ, ಅವು ಮಂಗಳಮಯವಾದಂತಹವು, ಅಂತಹ ಭಗವಂತನ ಮಂಗಳಮಯವಾದಂತಹ ಕಣ್ಣುಗಳು. ವಿಶ್ವಂಗಳ ಮಂಗಳ, 14 ಲೋಕಗಳಿಗೆ ಮಂಗಳಮಯನಾಗಿರುವಂತಹ ಯಾವ ಭಗವಂತನೋ. ಮತ್ತು ಸಿಂಗರ ದುಂಗುಟ ಸಂಗದ ಗಂಗೆ, ಯಾವ ಭಗವಂತನ ಶೃಂಗಾರಮಯವಾದಂತಹ ಆ ಪಾದದ ಬೆರಳಿನ ಉಗುರಿನ ಸಂಗದಿಂದ ಗಂಗೆ ಹುಟ್ಟಿದಳೋ ಅಂತಹ ಗಂಗೆಯಿಂದ ಜಗಂಗಳ ಅಘಂಗಳ ಹಿಂಗಿಪಳು. ಆ ಗಂಗೆ ಜಗತ್ತಿನ ಅಘಂಗಳ ಅಂದರೆ ದೋಷಗಳನ್ನು ಹಿಂಗಿಸುವಳು. ಯಾವ ಕಾರಣದಿಂದ? ಭಗವಂತನ ಅನುಗ್ರಹದ ಕಾರಣದಿಂದ, ಭಗವಂತನ ಪಾದದ ಸಂಗದ ಕಾರಣದಿಂದ. ಅಂತಹ ಅಂಗಗಳನ್ನು ಹೊಂದಿರುವ ಭಗವಂತನಿಗೆ ನಮೋ ನಮೋ ಅಂದರೆ ನಮಸ್ಕಾರಗಳು ಅಂತ ಇಲ್ಲಿ ಈ ಅರ್ಥವನ್ನು ಮಾಡಿದ್ದಾರೆ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕ ಅಂಗಾಂಡಪಾತಿ ತಟಿನಿ ತುಂಗಾತಿ ಮಂಗಲತ ರಂಗಾಭಿಭೂತ ಭಜ ಕಾಂಗಾಗವಾಮನ ನಮಃ. ದಶಾವತಾರ ಸ್ತುತಿಯ ಅರ್ಥವು ಈ ಪದ್ಯದಲ್ಲಿ ನಮಗೆ ವ್ಯಕ್ತವಾಗ್ತದೆ. ಕೊನೆಯ ನುಡಿ ಅಂಬರ ದಂಬುಗೆ ತುಂಬೆ ವಿಶ್ವಂಬಸುರಿಂಬಿಲಿ ಇಂಬಿಟ್ಟು ಕೊಂಬ ಕೃಪಾಂಬುಧಿ ಡಿಂಬ ಕದಂಬದ ಬಿಂಬ ಪ್ರಸನ್ವೆಂಕಟ ನಂಬಿದರ್ಗಿಂಬೀವ ನೆಂಬ ಕುಟುಂಬಿ. ಅಂಬರ ದಂಬುಗೆ ತುಂಬೆ, ಆಕಾಶದ ತುಂಬೆಲ್ಲ ವ್ಯಾಪ್ತನಾಗಿರುವ ಸರ್ವವ್ಯಾಪ್ತನಾದಂತಹ ಭಗವಂತ. ವಿಶ್ವಂಬಸುರಿಂಬಿಲಿ ಇಂಬಿಟ್ಟು ಕೊಂಬ, ವಿಶ್ವವನ್ನು ತನ್ನ ಹೊಟ್ಟೆಯಲ್ಲಿ ಆರಾಮವಾಗಿ ಇಟ್ಟುಕೊಂಡಿರುವ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ದ್ವಾದಶ ಸ್ತೋತ್ರದ ಅರ್ಥ ದಾಸರು ಇಲ್ಲಿ ತಿಳಿಸಿದ್ದಾರೆ. ಕೃಪಾಂಬುಧಿ,
ಕರುಣಾಸಮುದ್ರನಾದಂತಹ ಭಗವಂತ ಡಿಂಬ ಕದಂಬದ ಬಿಂಬ, ಇದು ಮುಖ್ಯವಾದಂತಹ ಶಬ್ದ. ಡಿಂಬ ಅಂತಂದರೆ ಹೃದ್ಗುಹೆ ಅಂತ ಅರ್ಥ. ಅದು ಹೇಗಿದೆ ಅಂತಂದರೆ ಕದಂಬ, ಕದಂಬ ಅಂತಂದರೆ ಸಂಸ್ಕೃತದಲ್ಲಿ ಮೊಗ್ಗು, ಕದಂಬ ಮುಕುಲನ್ಯಾಯ ಅಂತ ಬರ್ತದೆ. ಕದಂಬ ಅಂತಂದರೆ ಅರಳುತ್ತಿರುವಂತಹ ಮೊಗ್ಗು. ಆ ಮೊಗ್ಗಿನ ಆಕಾರದಲ್ಲಿ ಇರುವಂತಹ ಹೃದ್ಗುಹೆಯಲ್ಲಿ ಇರುವಂತಹ ಬಿಂಬರೂಪನಾದಂತಹ ಭಗವಂತ ಅವ ಯಾರು? ಪ್ರಸನ್ನ ವೆಂಕಟ. ನಮಗೆ ಪ್ರಸೀದನಾದಂತಹ ವೆಂಕಟ ಅಂತ ದಾಸರು ತಿಳಿಸ್ತಾರೆ, ಪ್ರಸನ್ನ ವೆಂಕಟ. ಅಂತಹ ಪ್ರಸನ್ನ ವೆಂಕಟನನ್ನು ನಂಬಿದರ್ಗಿಂಬೀವನೆಂಬ ಅಂತಹ ಭಗವಂತನನ್ನು ನಂಬಿದ ಜನರಿಗೆ ಸಂತೋಷವನ್ನೇ ಕೊಡುವಂತಹ ಭಗವಂತ. ಅವನು ಕುಟುಂಬಿ, ವಿಶ್ವಕುಟುಂಬಿಯಾದಂತಹ ಭಗವಂತ. ಆ ವಿಶ್ವಕುಟುಂಬಿಯಾದ ನಂಬಿದ ಜನರಿಗೆ ಸಂತೋಷವನ್ನು ಕೊಡುವಂತಹ ಆ ಭಗವಂತನಿಗೆ ನಮ್ಮೋ ಪರಮ ಮಹಿಮ್ಮನಿಗೆ ನಮ್ಮೋ ಅಲ್ಲಿಗೆ ಹಚ್ಚಿಕೊಳ್ಳಬೇಕು. ಅಂತಹ ಗುಣಪರಿಪೂರ್ಣನಾದ, ಸರ್ವಾಧಾರನಾದ, ಸರ್ವಾಶ್ರಯನಾದ, ನಂಬಿದ ಜನರಿಗೆ ಸಂತೋಷವನ್ನು ಕೊಡುವಂತಹ ಸರ್ವೋತ್ತಮನಾದ, ಸರ್ವೋತ್ಕೃಷ್ಟನಾದಂತಹ ಭಗವಂತನಿಗೆ ನಮೋ ನಮಃ ಅನ್ನುವ ಅರ್ಥವನ್ನು ಈ ಪದ್ಯ ನಮಗೆ ತಿಳಿಸಿಕೊಡುತ್ತದೆ. ತನ್ಮೂಲಕ ಭಗವಂತನ ಸರ್ವೋತ್ತಮತ್ವವನ್ನು ಸಾರಿ ಸಾರಿ ಪ್ರಸನ್ನ ವೆಂಕಟದಾಸರು ಈ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.